ಪವಿತ್ರ ಗೌಡರವರು ಇನ್ಸ್ಟಾಗ್ರಾಮ್ನಲ್ಲಿ ಸೈಲೆಂಟಾಗಿ ವಿಜಯಲಕ್ಷ್ಮಿ ಅವರ ಕಾಲೆಳೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡರವರು ಕೋರ್ಟಿನಲ್ಲಿ ಸಿಕ್ಕಾಗ ಕೈ ಹಿಡಿದು ಪತಿಯ ಜೊತೆ ಹೋಗುತ್ತಿದ್ದರು ಎಂದು ಹೇಳಿ 1 ಗಂಟೆಗಳ ಕಾಲ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿದ್ದರು ಪವಿತ್ರ ಗೌಡರವರನ್ನು ವಿಜಯಲಕ್ಷ್ಮಿ ಅವರು. ಹಾಗಾಗಿ 1 ಗಂಟೆಗಳ ನಂತರ ಅವರು ಪವಿತ್ರ ಗೌಡರ ಬಳಿ ಮಾತನಾಡಿದ್ದಾರೆ ಎಂದು ತಿಳಿದು ಬಂದಿದೆ. ರಾತ್ರಿ 9 ಗಂಟೆಯಿಂದ 10 ಗಂಟೆಯವರೆಗೂ ಫಾಲೋ ಮಾಡಿದ್ದರು, ಮತ್ತೆ ನಂತರ ಅನ್ಫಾಲೋ ಮಾಡಿದ್ದಾರೆ. ಅಷ್ಟು ಸಮಯದಲ್ಲಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡರವರ ಜೊತೆ ಮಾತುಕತೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗಾಗಿ ಗೌಡ್ತಿಯವರು ಇದಕ್ಕೆಲ್ಲ ಉತ್ತರ ಮೌನವೇ. ಯಾರು ಕಷ್ಟದಲ್ಲಿದ್ದಾಗ ಯಾರು ನಮಗೆ ಬರುವುದಿಲ್ಲವೋ, ನಿನಗೆ ಯಾರು ಇಲ್ಲವೆಂದು ಸುಮ್ಮನಿರು, ಆಗ ತಿಳಿಯುತ್ತದೆ ನಿನಗೆ ಮೌನದ ಉತ್ತರ, ನಿನ್ನವರು ಯಾರು ಎಂದು ಸೈಲೆಂಟಾಗಿ ಪವಿತ್ರ ಗೌಡರವರು ವಿಜಯಲಕ್ಷ್ಮಿ ಅವರ ಕಾಲೆಳೆದಿದ್ದಾರೆ. ಡಿ ಬಾಸ್ ಹಾಗೂ ಪವಿತ್ರ ಗೌಡರವರ ನಡುವೆ ಪತಿಯ ಮೇಲೆ ಬಂದ ದೂರು ಕುರಿತು ವಿಜಯಲಕ್ಷ್ಮಿ ಅವರು ಜೋರು ಮಾಡಿದ್ದರು, ಎಲ್ಲರ ಮೇಲೆ ಗರಂ ಆಗಿದ್ದರು. ಹಾಗಾಗಿ ಪವಿತ್ರ ಗೌಡರವರು ಸೈಲೆಂಟಾಗಿ ಮೌನವೇ ಉತ್ತರ, ತಾಳ್ಮೆಯೇ ಬಲು ಮುಖ್ಯ, ನಿನಗೆ ಯಾರೂ ಇಲ್ಲವೆಂದು ಯೋಚಿಸು, ನಿನ್ನವರು ಯಾರು ಎಂದು ತಿಳಿಯುತ್ತದೆ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಾಕಿಕೊಂಡು ವಿಜಯಲಕ್ಷ್ಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲ ಪವಿತ್ರ ಗೌಡರವರ ಹೈ ಡ್ರಾಮಾ. ಏನು ಮಾಡಿದರೂ ವಿಜಯಲಕ್ಷ್ಮಿ ಅವರನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಪವಿತ್ರ ಗೌಡರವರು ಇದನ್ನೆಲ್ಲ ಮಾಡುತ್ತಾ ಟೈಮ್ ಪಾಸ್ ಮಾಡುತ್ತಿದ್ದಾರೆ. ಜೈ ಡಿ ಬಾಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಜಯಲಕ್ಷ್ಮಿಗೆ